ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಒಬ್ಬ 35 ವರ್ಷ ಪ್ರಾಯದ ಮೊಹಮ್ಮದ್ ಶರೀಫ್ ಅಂತವರಿಗೆ 14ನೇ ತಾರೀಕಿಗೆ ಅವರು ತನ್ನ ಹಣ್ಣು ಹಂಪಲು ವ್ಯಾಪಾರವನ್ನು ಬಂದ್ ಮಾಡಿ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಹತ್ತಿರ ಮನೆ ಇದೆ, ಪರಪ್ಪು ಅನ್ನುವ ಜಾಗದಲ್ಲಿ ಮನೆ ಇದೆ. ಅಲ್ಲಿ ಹೋದಾಗ ಅವರಿಗೊಂದು ಈ ಹಣ್ಣು ಹಂಪಲು ಎಲ್ಲ ವೇಸ್ಟೇಜ್ ಇರ್ತದೆ, ಅದಕ್ಕೆ ಒಂದು ಕರುವನ್ನು ಸಾಕಿದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿದೆ, ಅದು ಹೊರಗಡೆ ಮೇಲಿಕ್ಕೆ ಕಟ್ಟಿದ್ದಾರೆ. ಅದನ್ನು ಅವರು ಒಳಗಡೆ ಕಟ್ಟಲಿಕ್ಕೆ ಬೇಕಾಗಿ ಅದನ್ನು ಹೋದಾಗ ಅದು ಸ್ವಲ್ಪ ಹಾಯ್ದು ಇವರು ಬಿದ್ದಿದ್ದಾರೆ. ಬಿದ್ದು ಸ್ವಲ್ಪ ಬೆನ್ನಿನ ತರ ಗಾಯ ಆಗಲಿಲ್ಲ, ನೋವು ತರ ಆಗಿದೆ. ಅದಕ್ಕೆ ತಕ್ಷಣ ಅವರು ಉಪ್ಪಿನಂಗಡಿಯ ಸೂರ್ಯ ಆಸ್ಪತ್ರೆಗೆ ಹೋಗಿದ್ದಾರೆ. ಆಸ್ಪತ್ರೆಗೆ ಹೋದಾಗ ಅವ್ರು ಏನು ಹೇಳಿದ್ರು, ನಿಮ್ಗೆ ಏನು ತೊಂದರೆ ಆಗಲಿಲ್ಲ, ದೊಡ್ಡ ಸಮಸ್ಯೆ ಏನಿಲ್ಲ, ಗಾಯ ಎಲ್ಲ ಆಗಲಿ, ಹೊಟ್ಟೆಗೆ ಒಳಗಡೆ ಏನು ಸಮಸ್ಯೆ ಆಗಲಿಲ್ಲ. ಮತ್ತು ನಿಮಗೆ ಹೆಚ್ಚಿನ ಚಿಕಿತ್ಸೆ ಏನಾದರೂ ರಿಪೋರ್ಟ್ ಏನಾದ್ರು ಬೇಕಾದರೆ, ವರದಿಗಳು ಬೇಕಾದರೆ ನೀವು ಕಂಕನಾಡಿಗೆ ಹೋಗಿ ಅಂತ ಹೇಳಿದ್ದಕ್ಕೆ 10 ಗಂಟೆ ಮೇಲೆ ಒಂದು 12 ಗಂಟೆ ರಾತ್ರಿಗೆ ಅವರು ಕಂಕನಾಡಿಗೆ ಬಂದಿದ್ದಾರೆ. 14ನೇ ತಾರೀಕಿಗೆ ರಾತ್ರಿ ಬಂದು ಅಲ್ಲಿ ECG ಮಾಡಿದ್ದಾರೆ, ಚಿಕಿತ್ಸೆ ನಡೆಸಿದ್ದಾರೆ. ಡಾಕ್ಟ್ರನ ಸೂಚನೆ ಪ್ರಕಾರ ಅವ್ರಿಗೆ ಏನು ಆಗಲಿಲ್ಲ, ಅವರು ಹುಷಾರಾಗಿದ್ದರು. ಅವರು ಸೀದಾ ಮನೆಗೆ ಹೋಗಿದ್ದಾರೆ. ಮತ್ತು 15ನೇ ತಾರೀಕಿಗೆ ಬೆಳಿಗ್ಗೆ ಅವರಿಗೆ ಸಂಜೆ ಹೊತ್ತಿಗೆ ಅವರಿಗೆ ಹೊಟ್ಟೆ ಉಬ್ಬರ ಆಯಿತು ಅಂತೇಳಿ ಅವರು ಮತ್ತೆ ಇಲ್ಲಿ ನಮ್ಮ ಸೂರ್ಯ ಆಸ್ಪತ್ರೆಗೆ ಉಪ್ಪಿನಂಗಡಿಗೆ ಹೋಗಿದ್ದಾರೆ, ಚಿಕಿತ್ಸೆಗಾಗಿ ಹೋಗಿದ್ದಾರೆ. ಹೋಗಿ ಅಲ್ಲಿ ಅವರು ಏನು ಮಾಡಿದ್ದಾರೆ, ಇದು ಹೊಟ್ಟೆಯಲ್ಲಿ ಮಲ ತುಂಬಿದೆ, ಅದಕ್ಕೆ ನೀವು ಇಲ್ಲಿ ಅಡ್ಮಿಟ್ ಆಗಬೇಕು, ಅದನ್ನು ಪೈಪ್ ಹಾಕಿಬಿಟ್ಟು ನಾವು ಮಲ ತೆಗೆಯುವ ಅಂತ ಹೇಳಿದರು. ಇವರು ಅಡ್ಮಿಟ್ ಆಗಿ ಮಲ ತೆಗೆಯುವ ಅಂತ ಹೇಳಿದ ತಕ್ಷಣ ಮಾರನೇ ದಿವಸ ಬೆಳಿಗ್ಗೆ ಈ ಅಷ್ಟು ಚೆನ್ನಾಗಿದ್ದ ಪೇಷಂಟು ಈ ಮಲ ತೆಗೆಯುವಂತ ಹೇಳಿದ ದಾಖಲು ಮಾಡಿದ ನಂತರ ಬೆಳಿಗ್ಗೆ ಯಾವುದೇ ಬಿಲ್ಲನ್ನು ಪಡ್ಕೊಂಡಿಲ್ಲ, ಯಾವುದೇ ರೆಫರ್ ಲೆಟರ್ ತೊಗೊಂಡಿಲ್ಲ, ಅವ್ರದ್ದೇ ಆ್ಯಂಬುಲೆನ್ಸಲ್ಲಿ ಸರಿಯಾದ ತಕ್ಷಣದ ಮಾಹಿತಿಯನ್ನು ಯಾರಿಗೂ ಅವರ ಕುಟುಂಬಸ್ಥರಿಗೂ ಕೊಡದೆ ಅವರು ನೇರವಾಗಿ ಮಂಗಳೂರಿಗೆ ಕಳಿಸಿದರು. ಆವಾಗ ಇವರಿಗೂ ಕೂಡ ಪೇಷಂಟ್ ಪಾರ್ಟಿ ಅಣ್ಣ ತಮ್ಮಂದಿರು ಕೂಡ ನನಗೆ ಕೂಡ ಸಂಪರ್ಕ ಮಾಡಿದರು. ನಾನು KMCಗೆ ಕೂಡ ಅವರನ್ನು ಹೋಗ್ಲಿಕ್ಕೆ ಹೇಳಿದೆ. ಅಲ್ಲಿ ಅವರು ಹೆಚ್ಚಿನ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಈ ಹೊಟ್ಟೆ ಒಳಗಡೆ ಸಮಸ್ಯೆ ಇರುವುದರಿಂದ ಅವರು ಚಿಕಿತ್ಸೆಗೆ ವೈದ್ಯರಲ್ಲಿ ಲಭ್ಯ ಇಲ್ಲದೆ ಇರುವುದರಿಂದ ಅವರು ಕಂಕನಾಡಿ ಫಾದರ್ಸ್ ಮದರ್ಸ್ ಆಸ್ಪತ್ರೆಗೆ ದಾಖಲಾದರು. ದಾಖಲಾದ ಸಮಯ ಸಂಜೆ 16ನೇ ತಾರೀಕಿಗೆ ಸಂಜೆ ಹೊತ್ತಲ್ಲಿ ದಾಖಲಾದಾಗ ಈ ವೈದ್ಯರು CT ಸ್ಕ್ಯಾನು, MRI ಸ್ಕ್ಯಾನು, ಇತರ ಎಲ್ಲ ಚಿಕಿತ್ಸೆಗಳನ್ನು, ಈ ಪರೀಕ್ಷೆಗಳನ್ನು ಮಾಡಿದಾಗ ಅವರಿಗೆ ಮೇಲ್ನೋಟಕ್ಕೆ ಕಂಡು ಬಂದದ್ದು ಈ ಸೂರ್ಯ ಆಸ್ಪತ್ರೆಯಲ್ಲಿ ಅವರು ಮಲ ತೆಗೀಲಿಕ್ಕೆ ಹೊಟ್ಟೆ ಉಬ್ಬರಾದ ಪೈಪ್ ಹಾಕಿದ್ರಿಂದ ಎಲ್ಲ ಹೊಟ್ಟೆ ಒಳಗಡೆ ಇರುವಂಥ ಎಲ್ಲ ಜಠರ ಇರ್ಬೋದು, ಲಿವರ್ ಇರ್ಬೋದು, ಅಥವಾ ಎಲ್ಲ ಕಡೆಗಳಿಗೆ ಅವರಿಗೆ ತೊಂದರೆ ಆಗಿದೆ ಅಂತ ಮೇಲ್ನೋಟಕ್ಕೆ ಅವರು ಪ್ರಥಮವಾಗಿ ಕುಟುಂಬಸ್ಥರಿಗೆ ನಮಗೆಲ್ಲ ನೀಡಿದಂತಹ ಮಾಹಿತಿಗಳು. ಅಲ್ಲಿಂದ ನಂತರ ಅವರು ಕಂಕನಾಡಿಯವರು ತಕ್ಷಣ ಅವಸ್ಥೆ, ನಾನು ಕೂಡ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸಂಪರ್ಕ ಮಾಡಿದ್ದೇನೆ. ಅವರ ನಿರ್ದೇಶನ ಪ್ರಕಾರ ಆಯುಷ್ಮಾನ್ ಕೂಡ ಅವತ್ತೇ ಅಪ್ರೂವಲ್ ಆಗಿದೆ, ಶಸ್ತ್ರಚಿಕಿತ್ಸೆ ನಡೆಸಿದರು. ನಂತರ ಅವರು ಸ್ವಲ್ಪ ಕ್ರಿಟಿಕಲ್ ಕಂಡೀಷನಲ್ಲಿ ಇದೆ ಅಂತ ಹೇಳಿದರು. ಈಗ 20ನೇ ತಾರೀಕಿಗೆ ಕಂಕನಾಡಿಯಲ್ಲಿ ಈ ಮೊಹಮ್ಮದ್ ಶರೀಫನ್ನವರು ಚಿಕಿತ್ಸೆ ಫಲಗೊಳ್ಳದೆ ಮೃತಪಟ್ಟಿದ್ದಾರೆ. ಆದರೆ ನಾವು ಇದಕ್ಕೆ ಸೂಕ್ತ ಈ ನಿರ್ಲಕ್ಷ್ಯತೆಯ ಬಗ್ಗೆ ನಾವು ಇವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ವೃತ್ತ ನಿರೀಕ್ಷಕರಿಗೆ ಕೂಡ ನಮ್ಮ ಮುಖಂಡರುಗಳಿಗೆಲ್ಲ ಮಾತಾಡಿ ಅವರ ಹತ್ರ ಚರ್ಚೆ ಮಾಡಿ ಒಂದು ಲಿಖಿತ ದೂರನ್ನು ನೀಡಿ ಈ ಆಸ್ಪತ್ರೆಯ ನಿರ್ಲಕ್ಷ್ಯತೆ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು, ಆ ಆಸ್ಪತ್ರೆಯ ಮೇಲೆ ವರದಿ ತರಿಸ್ಕೊಂಡು ಸ್ಪೆಷಲ್ ಟೀಮನ್ನು ಮಾಡಬೇಕು ಅಂತೇಳಿ ನಮ್ಮ ನಾಯಕರ ಮುಖಾಂತರ ನಾವು ಭಿನ್ನವಿಸಿಕೊಂಡಿದ್ದೇವೆ. ಅದೇ ರೀತಿ ಪ್ರಕ್ರಿಯೆ ನಡೀತಾ ಇದೆ. ಈಗ ವೆನ್ಲಾಕಲ್ಲಿ ಅದರ ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ನಿಮಗೆ ನಾನು ಮನವಿ ಮಾಡ್ತೇನೆ ಅಂತ ಹೇಳಿದರೆ, ಇಂಥ ಘಟನೆಗಳು ಕೆಲವಾರು ಸರ್ತಿ ಹಲವಾರು ಆಸ್ಪತ್ರೆಗಳಿಗೆ ನಡೀತದೆ. ಇದು ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ ಅಂತ ಹೇಳಿದರೆ ಇದೊಂದು ಹಗರಣ. ಎಲ್ಲ ಕಡೆಯಲ್ಲಿ ಇದನ್ನು ಏನು ಮಾಡ್ತಾರೆ, ಇವರು ದುಡ್ಡು ಮಾಡೋದು ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ. ಹಾಗಾಗಿ ಈಗ ಸರ್ಕಾರಿ ಆಸ್ಪತ್ರೆ, ಒಳ್ಳೆಯ ಕ್ವಾಲಿಟಿ ಡಾಕ್ಟ್ರುಗಳಿದ್ದಾರೆ, ಕ್ವಾಲಿಟಿ ಆಸ್ಪತ್ರೆ ಇದೆ, ವೈದ್ಯರು, ನರ್ಸುಗಳಿದ್ದಾರೆ, ಮದ್ದುಗಳಿದ್ದಾವೆ. ಸರ್ಕಾರ ಬೇಕಾದಷ್ಟು ಅದಕ್ಕೆ ಮೂಲಭೂತ ಸೌಕರ್ಯವನ್ನು ಕೂಡ ಒದಗಿಸ್ತದೆ. ಹೀಗಿರುವಾಗ ದಯವಿಟ್ಟು ಎಲ್ಲರ ಹತ್ರ ನಾನು ಮನವಿ ಮಾಡೋದು, ಇಂಥ ಸಂದರ್ಭಗಳಲ್ಲಿ ಈ ಸಣ್ಣ ಪುಟ್ಟ ನಿರ್ಲಕ್ಷ್ಯ ವಹಿಸುವಂಥ ಆಸ್ಪತ್ರೆಗೆ ದಯವಿಟ್ಟು ಅವರು ಆ PGಗಳು ಅಥವಾ ಆಯುರ್ವೇದಿಕ್ ಕಲಿತಿರೋಂಥ ಡಾಕ್ಟ್ರು ಅವರೇ ದೊಡ್ಡ ಜನರಾಗಿ ಮಾಡಿ ಇಂಥ ಪೇಷಂಟ್ಗಳನ್ನು ದಯವಿಟ್ಟು ಆ ಸ್ಥಳೀಯ ಆಸ್ಪತ್ರೆಗೆ ನೀವು ಸಾಗಿಸಬಾರದು. ದೊಡ್ಡ ಆಸ್ಪತ್ರೆಗಳಿಗೆ ತಂದು, ಸರ್ಕಾರಿ ಆಸ್ಪತ್ರೆ ದೊಡ್ಡ ಕ್ವಾಲಿಟಿ ವೈದ್ಯರುಗಳಿದ್ದಾರೆ, ಅವರ ಹತ್ರ ನಮ್ಮ ಜೀವವನ್ನು ಉಳಿಸಬೇಕು. ಇದರ ಬಗ್ಗೆ ತಮ್ಮ ಮೂಲಕ ಕೂಡ ನಾವು ಇದಕ್ಕೆ ಯಾವ ಕಾನೂನು ಪ್ರಕಾರ ಹೋರಾಟ ಮಾಡಲಿಕ್ಕೆ ಉಂಟು, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕೆ ತಯಾರಾಗ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.